ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆ್ಯಂಡ್ ಆಲ್ರೆಡಿ ನಾನು 400 ಸಬ್ಸ್ಕ್ರೈಬ್ ನಿಯರ್ ಅಂದರೆ ಒಂದು 14 ಮೆಂಬರ್ಸ್ ಕಡಿಮೆ ಇದ್ದಾರೆ. ಅದಷ್ಟು ಬೇಗ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ 500 ಮೆಂಬರ್ಸ್ ಹಾಗೆ ಬೇಗ ಸಬ್ಸ್ಕ್ರೈಬ್ ಆದರೆ ಇನ್ನೂ ತುಂಬ ಒಳ್ಳೆಯದು ನನಗೆ. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದು ಜಸ್ಟ್ ನಾನು ಇವಾಗ 7:45 ಸ್ಟಾರ್ಟ್ ಮಾಡ್ತಿದ್ದೀನಿ. ವಾಕಿಂಗ್ ಹೋಗ್ತಿದ್ದೆ, ಬಿಟ್ಬಿಟ್ಟಿದ್ದೆ, ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹಾಗಾಗಿ ಇವಾಗ ಮಾರ್ನಿಂಗ್ ಸ್ವಲ್ಪ ರೊಟೀನ್ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾಟ್ ಅಟೌಟ್ ಡಯಟ್ ಅಂತೂ ಮಾಡಲ್ಲ ನಾನು. ಬಿಸಿನೀರು ಕುಡಿಯೋದಾಗಲಿ, ರಾಗಿ ಅಂಬ್ಲಿ ಕುಡಿಯೋದಾಗಲಿ ಈ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ನಾನು ತಲೆಗೆ ಎಣ್ಣೆ ಹಾಕಬೇಕು, ಪಾತ್ರೆ ತೊಳಿಬೇಕು, ರಾಗಿ ಅಂಬ್ಲಿ ಮಾಡ್ಕೊಬೇಕು. ಆದಮೇಲೆ ಫಸ್ಟ್ ಇವಾಗ ಮಾಡಬೇಕಾದ್ರೆ ಬಿಸಿನೀರು ಕಾಸ್ಕೊಂಡು ಕುಡಿಬೇಕು. ಸೊ ಇದೆಲ್ಲ ಮಾಡಬೇಕು. ಮತ್ತು ಡೈಲಿ ಇವತ್ತಿನ ವ್ಲಾಗ್ ಡೇ ಆ್ಯಂಡ್ ನೈಟ್ ಈವ್ನಿಂಗ್ವರೆಗೂ ಏನೇನಾಗುತ್ತೆ ಎಲ್ಲ ವೀಡಿಯೋನ ಅಪ್ಡೇಟ್ ಮಾಡ್ತೀನಿ. ಮತ್ತು ನಾನಿವತ್ತು ಬ್ಯಾಕ್ ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೆ. ನಿಮ್ಗೆ ಹೇಗೆ ಕಾಣಿಸ್ತಾ ಇದೆ ನನಗೆ ಗೊತ್ತಿಲ್ಲ. ಹೇಗಿದ್ದೀನೋ ಹಾಗೆ ಹಾಕ್ತೀನಿ, ಫಿಲ್ಟರ್ ಕೂಡ ಹಾಕಲ್ಲ ನಾನು. ಟ್ಯಾನ್ ಆಗಿರೋದು ಮಾತ್ರ ಸ್ವಲ್ಪ ಇಗ್ನೋರ್ ಮಾಡಿಬಿಡಿ. ಅದು ಪ್ರತಿ ಸಲ ಹೇಳ್ತಾ ಇರ್ತೀನಿ ನಾನು. ಆ್ಯಂಡ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಈ ಥರ 7 o'clock ಸಾಂಗ್ಸ್ ಬರುತ್ತೆ ದೇವ್ರದ್ದು, ಅದು ಕೇಳೋದು ನಂಗೆ ತುಂಬಾ ಇಷ್ಟ. ಸೊ TV ಚಾನಲಿಂಗ್ ಆನ್ ಮಾಡ್ಕೊಂಬಿಡ್ತೀನಿ. ನೆಕ್ಸ್ಟ್ ಕೆಲಸಗಳೇನಿದೆ ಅದು ಮಾಡ್ಕೊತೀನಿ. ಟು ಬಿ ಆನೆಸ್ಟ್, ನಾನು ನೀರು ಕುಡಿಯೋದೇ ಕಮ್ಮಿ ಆಯಿತಾ. ಅಂಥದ್ರಲ್ಲಿ ಮಾರ್ನಿಂಗ್ ತುಂಬ ಬೇಗ ಎದ್ದು ಬಿಸಿನೀರು ಕುಡಿಬೇಕಂದ್ರೆ ವಾಮಿಟ್ ಬರೋ ಥರ ಫೀಲ್ ಆಗ್ತಾಯಿತ್ತು. ಫೇಸ್ ಯಾಕೆ ಹೀಗಿದೆ ಅಂದರೆ ರಾತ್ರಿ ಮಲಗಿ ತುಂಬ ಲೇಟ್ ಅಂದರೆ 1:32 ಆಗಿತ್ತು. ಮಾರ್ನಿಂಗ್ ಎದ್ದಾಗ 5 o'clock ಆಗಿತ್ತು. ಅದಕ್ಕೆ ಫೇಸು ಕಣ್ಣು ಎರಡೂ ಹೀಗಿದೆ, ಬೇರೆ ಏನೂ ಇಲ್ಲ. ಗೈಸ್, ನಾನು ಹೇಳಿದ್ದೆ ರಾಗಿ ಅಂಬ್ಲಿ ಕುಡಿದ್ಬಿಟ್ಟು ಸ್ನಾನ ಮಾಡ್ತೀನಿ ಹಾಗೆ ಹಿಂಗೆ ತಲೆಗೆ ಅಂತ. ಬಟ್ ಪ್ಲ್ಯಾನ್ ತುಂಬ ಚೇಂಜ್ ಆಯಿತು. ಈಗ ಜಯನಗರ್ಗೆ ಹೋಗಬೇಕು. ನನ್ನ ಫ್ರೆಂಡ್ ಬರ್ತಾ ಇದ್ದಾಳೆ. ಅಲ್ಲೇ ಉಪ್ಪಿನಕಾಯಿ ಫ್ಯಾಕ್ಟ್ರಿ ಇದೆಯಲ್ಲ, ಅಲ್ಲಿದ್ದಾರೆ. ಅಲ್ಲಿಂದ ಪಿಕಪ್ ಮಾಡ್ಕೊಂಬರ್ಬೇಕು. ನಾನು ಹೇಳ್ತಿರೋದು ಕನಕಪುರ ಮೇನ್ ರೋಡಲ್ಲೇ ಹೇಳ್ತಿರೋದು, ಅಡ್ರೆಸ್ ಏನೇ ಹೇಳಿದ್ರು. ಅಲ್ಲಿಂದ ಪಿಕಪ್ ಮಾಡ್ಕೊಂಬಂದು ನಮ್ಮ ಮನೆಗೆ ಬಂದು ಇಲ್ಲಿಂದ ಬೈಕಲ್ಲಿ ಹೋಗೋದಾ, ಬಸ್ಸಲ್ಲಿ ಹೋಗೋದಾ, ಆಟೋದಲ್ಲಿ ಹೋಗೋದಾ ಇನ್ನೂ ಗೊತ್ತಿಲ್ಲ. ಅದ್ರ ಮೇಲೆ ಡಿಸಿಷನ್ ತೊಗೊಬೇಕು ನಾವೀಗ. ಆ್ಯಂಡ್ ಅವಳು ಇಷ್ಟಪಟ್ಟಿದ್ರೆ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ, ಇಲ್ಲಾಂದರೆ ತೋರಿಸಲ್ಲ. ಯಾಕಂದರೆ ಮೋಸ್ಟ್ ಆಫ್ ಎಲ್ಲ ವೀಡಿಯೋದಲ್ಲಿ ಬರೋಲ್ಲ ಅಂತಲೇ ಹೇಳ್ತಾರಲ್ಲ, ಹಾಗಾಗಿ. ಆ್ಯಂಡ್ ಈಗ ಟೈಮ್ ಬಂದು 3 ಗಂಟೆಗೆ ಇನ್ನು 10 ನಿಮಿಷ ಇರೋದು. ನಾನು ಸ್ಟಾರ್ಟ್ ಮಾಡಿದ್ದೆ ಅವಾಗ 7:45. ಬಟ್ ಅದನ್ನು ಸ್ವಲ್ಪ ಮಾಡಿ ಸ್ಟಾಪ್ ಮಾಡಿದೆ. ಯಾಕಂದರೆ ಮಿಡಲಲ್ಲಿ ನಮ್ಮ ಮಾಮ, ಅಮ್ಮ, ಅಣ್ಣೆಲ್ಲ ಬಂದಿದ್ದರು. ಈಗ ಸ್ವಲ್ಪ ಹೊರಗಡೆ ಹೋಗಿದ್ದಾರೆ. ಅವ್ರು ಬಂದು ನಾನು ಇಲ್ಲಿಂದ ಹೊಡ್ತೀನಿ ಅವಳನ್ನ ಕರ್ಕೊಂಬರೋಕ್ಕೆ. ಲೆಟ್ಸ್ ಸಿ ಹೇಗೆ ಹೋಗುತ್ತೆ ಇವತ್ತಿನ ವೀಡಿಯೋ ಅಂತ. ಬಟ್ ಇದು ನೋಡೋಕ್ಕೆ ನೈಟಿ ಥರ ಕಾಣಿಸುತ್ತೆ, ಬಟ್ ನೈಟಿ ಅಲ್ಲ. ಇದು ಟಾಪ್ ಇಷ್ಟು ಉದ್ದ ಇದ್ದಿದ್ದು ಶಾರ್ಟ್ ಮಾಡಿಸ್ಬಿಟ್ಟು ಇದು ಜೀನ್ಸ್ಗೆ ಹಾಕೊಂಡಿರೋದು. ಇದೆಲ್ಲ ನಮ್ಮ ಅಕ್ಕನ ಐಡಿಯಾಸ್. ಆ್ಯಂಡ್ ಹೀಗೆ ಹಾಕೊಳ್ಳಲ್ಲ. ಈಗ ಹೆಲ್ಮೆಟ್ ಹಾಕೊಳ್ಳೋದ್ರಿಂದ ಕವರ್ ಮಾಡಲೇಬೇಕಂದ್ರೆ ಇದನ್ನು ತೆಗಿಲೇಬೇಕು. ಸೊ ಕ್ಲಿಪ್ ಬಂದು ಡೌನ್ ಬರುತ್ತೆ. ಫ್ರೆಂಡ್ ಕರ್ಕೊಂಬರೋಕ್ಕೆ ಅವ್ರ ಅಕ್ಕ ಮನೆಗೆ ಹೋಗಿದ್ದು ಗಣಪತಿಪುರದಲ್ಲಿ. ಅಲ್ಲಿ ಅವ್ರ ಅಕ್ಕ ತುಂಬ ಹಿಂಸೆ ಮಾಡಿದ್ರು, ಊಟ ಮಾಡಿ ಅಂತ. ನಂದು ಆಗಿರ್ಲಿಲ್ಲಲ್ವ. ಸೊ ಊಟ ಮಾಡಿಕೊಂಡು ಅಲ್ಲಿಂದ ಬಿಟ್ವಿ. ಅರೌಂಡ್ 3:45 4 o'clock ನಿಯರ್ ನಮ್ಮ ಮನೆ ಹತ್ರ ಬಂದು ಬೈಕ್ ನಿಲ್ಲಿಸಿ ಅಲ್ಲಿಂದ ಆಟೋ ಮಾಡ್ಕೊಂಡು ಹೋದ್ವಿ. ಯಾಕಂದರೆ ವೆದರ್ ಕೂಡ ಆಗಿತ್ತು, ಮಳೆ ಬರೋ ಚಾನ್ಸಸ್ ಕೂಡ ಇರುತ್ತೆ. ಸುಮ್ಮನೆ ಹೇಳಬೇಕಂದ್ರೆ ನಾನು ಹೊರಗಡೆ ಪಬ್ಲಿಕಲ್ಲಿದ್ದರೆ ನಾರ್ಮಲ್ ವಿಡಿಯೋ ತೆಗಿಯೋಕ್ಕೆ ಒಂಥರ ಫೀಲ್ ಆಗ್ತಿರುತ್ತೆ. ಇನ್ನು ನನ್ನ ಫೇಸ್ ತೋರಿಸಿ ಮಾತಾಡೋ ಅಷ್ಟು ನನಗೆ ಇನ್ನೂ ಏನಂತಾರೆ ಒಂದು ಕಾನ್ಫಿಡೆನ್ಸ್ ಸ್ಟಿಲ್ ಬಂದಿಲ್ಲ. ಈ ಥರ ವಿಡಿಯೋ ತೆಗಿಯೋಕ್ಕೆ ನನಗೊಂಥರ ಆಗ್ತಿತ್ತು ಜನಗಳ ಮಧ್ಯೆ ಹೇಳ್ಬೇಕಂದ್ರೆ. ಸೊ ಸ್ವಲ್ಪ ಶಾಪಿಂಗ್ ಮಾಡಿ ಐಸ್ ಕ್ರೀಮ್ ತಿಂತಾ ಇದ್ವಿ, ಹಾಗೆ ಒಂದು ಸ್ನ್ಯಾಕ್ಸ್ ತಿನ್ಕೊಂಡ್ವಿ. ವಿತೌಟ್ ವಾಯ್ಸ್ ಮ್ಯೂಟ್. ಆಗ್ತೀನಿ ಕಣೆ, ಬಾ ಇಲ್ಲಿರೋದು ಬ್ಯಾಗು. ಸೊ ನಾವು ಹೋದಾಗ ನಾನು ಹೇಳಿದೆ ಆಲ್ರೆಡಿ 4 ಆಗಿತ್ತು ಅಂತ. ಅಲ್ಲಿಂದ ಹೊರಟಾಗ ನಾನು ಟೈಮ್ ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. 7:12 ಆಗಿತ್ತು. ಕತ್ಲೆ ಕೂಡ ಆಗಿತ್ತು, ತುಂಬ ಟಯರ್ಡ್ ಆಗಿದ್ದೆ. ಸೊ ನಂದು ಪೀರಿಯಡ್ ಕೂಡ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಫೇಸ್ ನೀವು ನೋಡ್ಬೋದು ತುಂಬ ಡಲ್ಲಾಗಿ ಕಾಣಿಸ್ತಿರುತ್ತೆ. ಯಾಕಂದರೆ ಪೀರಿಯಡ್ ಸ್ಟಾರ್ಟಿಂಗ್ 2-3 ಡೇಸ್ ಅಂತೂ ಎಕ್ಸ್ಟ್ರೀಮ್ ಲೆವೆಲ್ ಅಂತ ಹೇಳ್ಬೋದು. ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಇವಳ ಫೇಸ್ ಎಸ್ಪೆಷಲಿ ನಾನು ತೋರಿಸ್ಲೇಬಾರ್ದು ಅಂತ ಇರ್ತಾಳೆ ಯಾವಾಗೂ. ಆದಷ್ಟು ನಾನು ಕಡಿಮೆ ತೋರಿಸಿದ್ದೀನಿ ಅಂತ ಅನ್ಕೊತೀನಿ ವಿಡಿಯೋದಲ್ಲಿ. ಯಾಕಂದರೆ ಎಲ್ಲ ರೆಕಗ್ನೈಸ್ ಮಾಡಿಬಿಡ್ತಾರೆ ಸ್ವಲ್ಪ ಸ್ಟೂಡೆಂಟ್ ಅಂತ. ಹಾಗೂ ಒಂದೊಂದು ಚೂರು ತೆಗ್ದಿದ್ದೀನಿ. ಅವ್ಳ ಫೇಸ್ ಟರ್ನ್ ಆಗ್ತಿರ್ತಾಳೆ ನೋಡಿ. ನಾನು ಬೇಕು ಅಂತಲೇ ಜಾಸ್ತಿ ವಿಡಿಯೋ ಇದು ಮಾಡ್ತಿದ್ದೆ. ಸೊ ಮಾಸ್ಕ್ ಕೂಡ ಯೂಸ್ ಮಾಡ್ತಿದ್ದೆ ನಾನು ಇಲ್ಲಿ ನೋಡಿ. ಮನೆಗೆ ಬರೋ ಅಷ್ಟರಲ್ಲಿ 7:40 ಆಗಿತ್ತು. ಶಿರೀಷಾ ಕೂಡ ಇದ್ಲು, ಅವಳು ಬಟ್ಟೆ ನೋಡ್ತಾ ಇದ್ದ ನೋಡಿ. ರಿಮೋಟ್ ಇರಲಿ, ಯಾರ್ದು ಬಟ್ಟೆ ನಿಂದ?
ಗಾಯ್ಸ್, ಇದು ನೆಕ್ಸ್ಟ್ ಡೇ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಂದರೆ ನೆನೆ ವಿಡಿಯೋ ಸ್ವಲ್ಪ ಟಯರ್ಡ್ ಆಗಿತ್ತು ಮತ್ತು ಪೀರಿಯಡ್ ಕೂಡ ನಂದು ನೆನೆ ಆಗಿತ್ತು. ಹಾಗಾಗಿ ನಾನು ವಿಡಿಯೋನ ಕಂಟಿನ್ಯೂ ಮಾಡಿಲ್ಲ. ಇವತ್ತು ವಾಕ್ ಕೂಡ ಹೋಗಿಲ್ಲ. ಸ್ವಲ್ಪ ಗೊತ್ತಲ್ಲ ಹುಡುಗಿರಿಗೆ, ಸೊ ಹುಡುಗಿರ್ ವಿಡಿಯೋ ನೋಡ್ತಾರೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಏನೇ ಕಾಂಪ್ಲೆಕ್ಸ್ಗೆ ಹೋದಾಗ ಏನೇನು ತೊಗೊಂಬನ್ನಿ ಅಂತ ನಾನು ಇಲ್ಲಿ ತೋರಿಸ್ತೀನಿ. ಓಕೆ, ಬನ್ನಿ ಮೇಡಮ್, ಬನ್ನಿ. ಅತ್ತೆ ಕಾಣಿಸ್ತೀರಾ? ಓಕೆನಾ? ಖುಷಿನಾ? ಸೊ ಫಸ್ಟ್ ನಾವು ತಗೊಂಡಿದ್ದು ಇದು ಯಾರ್ದಿದು? ಓಕೆ, ಶಿರೀಷಗೆ ಒಂದು ಸ್ಲಿಪ್ಪರ್ ತಗೊಂಡಿದ್ದು. ಸೊ ಕಾಂಪ್ಲೆಕ್ಸ್ ಅಂದರೆ ಫಸ್ಟ್ ನಮ್ಗೆ ನೆನಪಾಗೋದಲ್ಲಿ ಏನಂದರೆ ನಾವು ಬಾರ್ಗೇನ್ ಮಾಡ್ತೀವಿ. ಸಾರಿ ಮಗಳೇ. ಸೊ ನಾವಲ್ಲಿ ಹೋದರೆ ನಿಮ್ಗೆ ಗೊತ್ತು, ಅಲ್ಲೆಲ್ಲ ಕಮ್ಮಿ ಪ್ರೈಸ್ ಇರುತ್ತೆ. ಮತ್ತು ಬ್ರ್ಯಾಂಡೆಡ್ ಥಿಂಗ್ಸ್ ಅಂತ ಅಲ್ಲ, ಬಟ್ ಸುಮಾರು ಜನ ಗೊತ್ತಿರುತ್ತಲ್ಲ. ಫಸ್ಟ್ ನಾವು ತೊಗೊಂಡು ಇದು ಯಾರಿಗೆ? ಸೊ ಇವಳಿಗೆ ಶಿರೀಶಿಂಗ್ ಹುಷಾರ್ಚಿನಿ. ಇದು ಬಂದು ಅವ್ರು ಹೇಳಿದ್ರು 300. ಸೊ ನಾವು 6 ಪೇರ್ಸ್ ಸ್ಲಿಪ್ಪರ್ಸ್ ತೊಗೊಂಡಿದ್ರಿಂದ ಎಲ್ಲದಕ್ಕೂ 6 ಪೇರ್ಸ್ ಅಲ್ಲ 4 ಪೇರ್ಸ್ ತೊಗೊಂಡಿದ್ರಲ್ಲ. ಸೊ 250 ಅಂತ ಕೊಟ್ಟಿದ್ದು. ಇದು 250 ಕೊಟ್ವಿ. ಇದು ಶಿರೀಶಂದು. ಇದಾದ್ಮೇಲೆ ತೊಗೊಂಡಿದ್ದು ನಾನು ಅದನ್ನೆಲ್ಲ. ಇದೊಂದು ಪೇರ್ ತೊಗೊಂಡಿದ್ದು, ಇದು ನಮ್ಮಮ್ಮಗೆ. ಇದು ಕೂಡ 250 ಫಿಕ್ಸ್ಡ್ ರೇಟ್ ಅಂತ ಹೇಳಿದ್ರು. ಬಟ್ ಅಮ್ಮ ಹೇಳ್ತಾರೆ ಇದು ಜಾರತ್ತೆ, ನಡ್ಕೊಂಡು ಹೋಗ್ತಾರೆ, ಸ್ವಲ್ಪ ಆದರೂ ಹೀಲ್ಡ್ ಇರಬೇಕಾಗಿತ್ತು ಅಂತ ಹೇಳ್ತಾರೆ. ಬಟ್ ನಾನು ಹೀಲ್ಸ್ ಬೇಡ ಅಂದ್ಬಿಟ್ಟು ನಾನು ಈ ಥರ ತೊಗೊಂಬಂದೆ. ಇನ್ನೂ ಸ್ವಲ್ಪ ಇತ್ತಲ್ಲ ಅಂದರೆ ಕೆಳಗಡೆ. ಓಕೆ, ಇದು ಬಂದು ಆ್ಯಕ್ಚುಲಿ ನನ್ನ ಫ್ರೆಂಡ್ ತೊಗೊಂಡಿದ್ದು. ಸೊ ಸೇಮ್ ತೊಗೊಳ್ಳೋ ಅಂತ ನಾನು ಇದು ತೊಗೊಂಡೆ. ಇದು ಚೆನ್ನಾಗಿದೆ. ಇದು ಕೂಡ 250. ಸ್ವಲ್ಪ ಸಾಫ್ಟ್ ಇದೆ, ಚೆನ್ನಾಗಿದೆ. ನಂದು. ಅದಾದಮೇಲೆ ಇದೊಂದು ಪ್ಯಾಂಟ್, ಇದೊಂದಲ್ಲ 2 ತೊಗೊಂಡೆ. ಸೊ ವಾಕಿಂಗ್ ಎಲ್ಲ ಮನೆ ಹತ್ರ ಎಲ್ಲ ಹಾಕೊಳ್ಳೋಕೆ ಚೆನ್ನಾಗಿದೆ. ಅದೇ ಥರ ನಾನು ಬ್ಲ್ಯಾಕ್ ಕಲರ್ ಹಾಕಿದ್ದೀನಿ, ನಿಮ್ಗೆ ಕಾಣಿಸ್ತಾ ಇದೆ. ಸೊ ಬ್ಲ್ಯಾಕ್ ಕಲರ್ ಹಾಕಿದ್ದೀನಿ, ಸೇಮ್ 2 ತೊಗೊಂಡೆ. ಇದು 250 ಬಿತ್ತು. ಇದಾದಮೇಲೆ ನೈಟಿ 2 ನಮ್ಮಮ್ಮಗೆ. ಇದು 200. ಮೇ ಬಿ 180 ಬರ್ತಿದ್ದು ಅನಿಸುತ್ತೆ. ಬಾರ್ಗೇನ್ ಮಾಡಿದ್ರು, ನಾನು ಮಾಡೋಕ್ಕೆ ಹೋಗಿಲ್ಲ, ಲಾಸ್ಟಲ್ಲಿ ಆಗಿರೋದ್ರಿಂದ. ಇಲ್ಲೇ ಇದು ಮುಳ್ಳೆ. ಸೊ ಅದಾದಮೇಲೆ ಇದು ಬೆಂದಿ. ನನಗೆ ಕುಸುಮ ತೊಗೊಂಡ್ಲ. ಆ್ಯಕ್ಚುಲಿ ನನಗೂ ಇಷ್ಟ ಆಯಿತು, ಚೆನ್ನಾಗಿದೆ ಕಲರ್. ಇದು ನಾವು ಪರ್ಸ್ನಲ್ ಇಲ್ಲಾಂದ್ರೂ ಪ್ರೊಫೆಷನಲ್ ಆಗಾದರೂ ಯೂಸ್ ಮಾಡ್ಬೋದು, ಪರ್ಸ್ನಲ್ ಆಗಾದರೂ ಯೂಸ್ ಮಾಡ್ಬೋದು. ಯಾರ್ದಮ್ಮ ಇದು? ಸೊ ಇದು 30 ರೂಪೀಸ್. ಇದು ಆ್ಯಕ್ಚುಲಿ ಮಾರ್ಕೆಟಲ್ಲಿ ಹೋಗಿದ್ರೆ ಇನ್ನೂ ಕಮ್ಮಿ ಸಿಗ್ತಿತ್ತು, ಬಟ್ 4 ಬ್ಲಾಕ್ ಅಲ್ವಾ, ಕೊಡಲೇಬೇಕು. ಅದಾದಮೇಲೆ ಇನ್ನೊಂದು ತೋರಿಸ್ತೀನಿ, ಸೂಪರ್ ಆಗಿದೆ ಆಯಿತಾ. ಇದು ನಂದು. ಇದು ಶಿರೀಷನ್ ಬಟ್ಟೆ. ಆ್ಯಕ್ಚುಲಿ ನಾನು ನೆಕ್ಸ್ಟ್ ವಿಡಿಯೋ ಬರುತ್ತೆ ನೋಡಿ, ಅದ್ರಲ್ಲಿ ಗೊತ್ತಾಗೋದು ಯಾಕೆ ತೊಗೊಂಡಿದ್ದೀವಿ ಅಂತ. ಇದು ಟಾಪು, ಇದು ವೇಲು. ಚೆನ್ನಾಗಿದ್ದೀರಾ? ಇದು ಬಂದು ಪ್ಯಾಂಟು. ಇದೊಂಥರ ಡಿಫ್ರೆಂಟ್ ಆಗಿದೆ ನೋಡಿ, ಸ್ಕರ್ಟ್ ಥರ ಕಾಣಿಸುತ್ತೆ. ಇವಳ ಹತ್ರ ಈ ಥರ ಬಟ್ಟೆ, ಈ ಥರ ಟೈಪಲ್ಲಿ ಬಟ್ಟೆ ಇಲ್ಲ. ಸೊ ಇದು ಫಸ್ಟ್ ಟೈಮ್ ಹಾಕೊಂಡ್ಮೇಲೆ ಫುಲ್ಲು ತೋರಿಸ್ತೀನಿ ಹೆಂಗೆ ಕಾಣಿಸ್ತಾರೆ ಅಂತ. ನೆನ್ನೆ ತಂದಾಗ ಕೂಡ ಕ್ಲಿಪ್ ಹಾಕಿ ನಾನು ಆಲ್ರೆಡಿ ನೋಡಿದ್ರೆ ಅನ್ಕೊತೀನಿ ಅಷ್ಟೇ. ಅದ್ರ ಜೊತೆ ಒಂದೊಂದು ಪ್ಯೂ ಫೋಟೋಸ್ ಇರ್ಕೊಂಡು ಡಿಗ್ರಿ. ಆ್ಯಕ್ಚುಲಿ ಎಲ್ಲಿ ಕ್ಯಾಮ್ರಾ? ಓಕೆ, ನೀನೇ ಬರ್ತಾ ಇದೆಯಾ? ಎಸ್, ಓಕೆ ಬಿಡಿ, ಬರ್ತಾ ಇಲ್ಲ. ಶಿರೀಷನ್ ಮಲಸ್ಬಿಟ್ಟು ಬಂದೆ. ಸ್ವಲ್ಪ ವಾಯ್ಸ್ ಕೇಳಿಸಿದ್ರೆ ಕೆಳಗಡೆ ಮಕ್ಕಳು ಆಟ ಆಡ್ತಿದ್ದಾರೆ. ಅದ್ರದ್ದು ಫೇಸು ಎಲ್ಲ ನಾನು ಡಲ್ಲಿದ್ದೀನಿ ಅಂದರೆ ಪೀರಿಯಡ್ ನಾನು ಆಗಲೇ ಹೇಳಿದೆ. ಸೊ ಅದನ್ನು ಮಾತ್ರ ನೆಗ್ಲೆಕ್ಟ್ ಮಾಡಿ. ಶಿರೀಷನ್ ವಾಯ್ಸ್ ಕೇಳಿಸ್ತಾ ಇದ್ಲು ಅನ್ಸುತ್ತೆ. ಚಿನಿ ಯಾಕ ಮಲ್ಕೋಯ್ತು? ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಶಿರೀಷನ್ ಮಾಡಬೇಕಾ? ಮಾಡ್ಬಿಟ್ಟು ಮಲ್ಕೋಯ್ತಾ? ಸೊ ಓಕೆ, ನಾವು ಪೀರಿಯಡ್ ಆಗಿದೆ, ಫೇಸ್ ಇಷ್ಟು ಡಲ್ಲಾಗಿದೆ ಅಂತ ನಾನು ನಿಮಗೆ ಹೇಳಿದೆ. ಮತ್ತು ಕೊನೆವರೆಗೂ ವಿಡಿಯೋ ನೋಡೋರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ನಾನು ಆಲ್ರೆಡಿ 387 ಮೆಂಬರ್ಸ್ ಸಬ್ಸ್ಕ್ರೈಬ್ ಆಗಿದ್ದಾರೆ. ಆದಷ್ಟು ಬೇಗ 500 ಆದರೆ ಖುಷಿ ಆಗುತ್ತೆ. ಅದಾದಮೇಲೆ ಎಕ್ಸ್ಪೆಕ್ಟ್ ಮಾಡ್ಬೋದು 1000 ನಿಯರ್ ಇದ್ದೀನಿ ಅಂತ.